आप देख रहे हैं बीजापुर इन्फो। मैं आपके साथ जाफर कलादगी। बीजापुर जिले से जेडीएस पार्टी की लोकसभा उम्मीदवार डॉक्टर सुनीता चौहान के प्रचार के लिए राज्य के सीएम एच.डी. कुमारस्वामी आज मुद्दे बिहार पहुंचे थे, जहां इन्होंने एक जनसभा को संबोधित करते हुए केंद्र सरकार की विफलता और राज्य की गठबंधन सरकार की उपलब्धियों पर बात की। इसी दौरान होम मिनिस्टर एम.बी. पाटिल ने जिले में हुए जल संसाधन के कामों का जिक्र करते हुए फिर से मुद्दे बिहार एमएलए ए.एस. पाटिल नलहली पर निशाना साधा। इस मौके पर डॉक्टर सुनीता चौहान, हेल्थ मिनिस्टर शिवानंद पाटिल, हॉर्टिकल्चर मिनिस्टर एम.सी. मनगोली, एमएलए देवानंद चौहान, एमएलसी प्रकाश राठौड़, पूर्व एमएलए सी.एस. नाडगौड़ा अप्पाजी, कांग्रेस और जेडीएस के नेता, पदाधिकारी और कार्यकर्ता रहे मौजूद। ಒಂದು ಗಾದೆ ಮಾತಿದೆಯಲ್ಲ, 100 ಸುಳ್ಳನ್ನ ಒಂದು ಸುಳ್ಳನ್ನ 100 ಸಲ ಹೇಳಿದ್ರೆ ಅದು ಖರೆ ಆಗ್ತದೆ. ಆ ಸಿದ್ಧಾಂತ ನಂಬಿಕೆ ಇಟ್ಟಂತ ಜನ ಸತ್ಯ ಮಾಡಂಗಿಲ್ಲ. ಅವರು ಸುಳ್ಳು 100 ಸಲ ಹೇಳ್ತಾರೆ, ಅದನ್ನು ಖರೆ ಮಾಡೋ ಪ್ರಯತ್ನ ಮಾಡ್ತಾರೆ. ಚುನಾವಣೆ ನಂತರ ಮೋದಿಯವರು ಪ್ರಧಾನಮಂತ್ರಿ ಇರೋದಿಲ್ಲ, ಖಂಡಿತವಾಗಿರೋದಿಲ್ಲ. ಅದನ್ನು ನಂಬಿಕೆ ನಂದಾಗಿದೆ. अब बिठाने का है तो कांग्रेस और जेडीएस के मतदार के रहित महीने को आपको वोट दबाना। हमने आपको नहीं बुलाया, अपने आप से कोई हमारे से नाराज है तो हमको माफ करना, ये मैं बोल के ತುರ್ಜಿ ಬಬಲೇಶ್ವರ್ಗೆ ಸುಮಾರು 6.8 ಟಿಎಂಸಿ, ಇಲ್ಲಿ ಪೀರಾಪುರ್ ಬೂದಿಯಾಳಿಗೆ 3.8 ಟಿಎಂಸಿ, ನಾಗರಬೆಟ್ಟ ಮುದ್ದೇಬೇಳಕ್ಕೆ ಸುಮಾರು 1.5 ಟಿಎಂಸಿ, ಚರ್ಚನ್ಗೆ ಸುಮಾರು 1.5 ಟಿಎಂಸಿ, ಹೀಗೆ ಸುಮಾರು ಬಿಜಾಪುರ ಜಿಲ್ಲೆಗೆ 100 ಟಿಎಂಸಿ ನೀರಿನ ಸೌಲಭ್ಯತೆ ಆಗ್ತಾ ಇದೆ. ಸುಮಾರು 15 ಲಕ್ಷ ಎಕರೆಗೆ ನಾವು ಭದ್ರವಾದಂತಹ ಬುನಾದಿಯನ್ನು ಹಾಕಿದೀವಿ. 15 ಲಕ್ಷ ಎಕರೆಗೆ ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಅದಕ್ಕಿಂತ ಮುಂಚಿತವಾಗಿ ಬಾಬಾ ಮಾತಾಡ್ತಾರೆ. ಈಗ ಒಂದು ಗಿರಾಕಿ ಬೇರೆ ಅಲ್ಲಿ ಹೋಗ್ಯದ, ಬಾಬಾ ಮಾತಾಡ್ತಾರೆ. ಅವ್ರು 5 ವರ್ಷದಲ್ಲಿ ಬಿಜಾಪುರ ಜಿಲ್ಲೆಗೆ ನೀರಾವರಿ ಖರ್ಚು ಮಾಡಿದಷ್ಟು 450 ಕೋಟಿ ಬಿಜಿ ಪಾಟೀಲ್ರ. ಇವತ್ತು ನಾನು ನೀರಾವರಿ ಸಚಿವನಾಗಿ 15,000 ಕೋಟಿ ರೂಪಾಯಿ ಹೊತ್ತು ಸಹ ಈಗ ನಮ್ಮ ಜಿಲ್ಲೆಯ ಯೋಜನೆಗಳಿಗೆ ನಾವು ಹಣವನ್ನು ಕೊಟ್ಟಿದ್ದೀವಿ. ಈ ಗಿರಾಕಿ ಏನದಲ್ಲ ಅಲ್ಲಿ ಹೋಗಿದಲ್ಲ. ಈಗ ಮೊದಲು ಕುಮಾರಸ್ವಾಮಿ ಸಾಹೇಬರಿಗೆ ಬೆಳ್ಳಿ ಕುರ್ಚಿ ಕೊಟ್ಟಿದ್ ಗಿರಾಕಿ ನೆನಪಾಗಿದ್ದಾರೆ ಸಾಹೇಬ್. ಬೆಳ್ಳಿ ನಾನು ಇದ್ದೆ ಆ ಫಂಕ್ಷನ್ದಾಗಿ. ಬೆಳ್ಳಿ ಕುರ್ಚಿ ಕೊಟ್ಟು ಕುಮಾರಸ್ವಾಮಿ ಸಾಹೇಬರಿಗೆ ಮುದ್ದೆಲ್ಲ ಟಿಕೆಟ್ ಕೇಳಿದ್ರು. ಮುಂದೆ ಏಕಾಏಕಿ ರಿವರ್ಸ್ ಹೊಡೆದ. ಕಾಂಗ್ರೆಸ್ ನಿಂದ ಹೋಗಿ ನಮ್ಮ ಮಾರ್ಕೆಟ್ ಅವರಿಗೆ, ರಾಜೇಶ್ ಪಾಂಡ್ರವ್ರಿಗೆ ಅವ್ರಿಗೆ ಹಿಡ್ಕೊಂಡ ಸಾಸೂರು BS ಪಾಲ್ ಟಿಕೆಟ್ ತಪ್ಪಿಸಿ ಇವತ್ತು ದೇವರಪ್ಪಗೆ ಟಿಕೆಟ್ ತಗೊಂಡ್ರು. ಅಲ್ಲಿ ಯಾರಾದ್ರೂ ಸಾಸೂರು BS ಪಾಲ್ ಸಾಹೇಬ್ರಾದ್ರು ಇವ್ರಿಗಿಂತ ಹೆಚ್ಚಿಗೆ ಲೀಡ್ ಆರಿಸಿ ಬರ್ತಿದ್ರು. ಇವರು ಬಂದ್ರ ಮತಕ್ಷೇತ್ರ ಹಂಗಲ್ಲ. 2ನೇ ಬಾರಿ ಈ ಬಿಜೆಪಿ ಕೆಜೆಪಿ ಮಧ್ಯೆ ಡಿವಿಷನ್ ಆಯ್ತು. ನಮ್ ಕಾಂಗ್ರೆಸ್ ಪಕ್ಷದ ಬೆನಿಫಿಟ್ ಆಯ್ತು, ನಮ್ಗ ಅನುಕೂಲ ಆಯ್ತು, ಆ ಒಳಗೆ ಬಂದ. 3ನೇ ಬಾರಿ ಮತ್ತೆ ಕುಮಾರಸ್ವಾಮಿ ಸಾಹೇಬ್ರ ಕಡೆ ಹೋದ್ರು. ಇವರು ಕುಮಾರಸ್ವಾಮಿ ಸಾಹೇಬರು ಸ್ವಲ್ಪ ಎನ್ಕರೇಜ್ಮೆಂಟ್ ಮಾಡಿದ್ರು, ಎಲ್ಲಾ ಫಾಯ್ದೆ ತಗೊಂಡ್ರು. ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ಕಾಂಗ್ರೆಸ್ ಶಾಸಕರು ಜೆಡಿಎಸ್ ಕ್ಯಾನ್ವಾಸ್ ಮಾಡಕ್ ಹೋದ್ರು. ಕೋರವಾರದಾಗ ಸ್ವಲ್ಪ ಎಲ್ಲ ತಕ್ಕ ಪಾಠ ಕಂಡು ಓಡಿಸಿದ್ರೆ ಗೊತ್ತಾಯ್ತಲ್ಲ ನಿಮ್ಗೆ ಹೆಂಗೆ ಮಾಡಿದ್ರು ವಿಡಿಯೋ. ಮುಂದೆ ಮತ್ತೆ ಕುಮಾರಸ್ವಾಮಿ ಅವ್ರಿಗೂ ಕೈ ಕೊಟ್ರಿ. ಈಗ ಕೊಟ್ಟು ದಡಕ್ನಲ್ಲಿ ಹೋಗಿ ಬಿಜೆಪಿ ಸೇರ್ಕೊಂಡಾರ. ಅದು ಮಂಗ್ಯಾಗ ಸೆರೆ ಕೂಡ್ಸಿದಾಗ ಹೆಂಗ್ ಮಾಡ್ತದಲ್ಲ, ಮಂದಿರಿಗೆ ಸೆರೆ ಕೂಡ್ಸಿದಾಗ ಹೆಂಗ ಆಗ್ತದ ಹಂಗ ಇವತ್ತೊಂದು ಗಿರಾಕಿ ಮಾತಾಡ್ತದ. ಇವತ್ತು ಹೇಳ್ತಾರೆ ಇವತ್ತು ಸಹ ಇಲ್ಲಿ ಬೇಡ, ನಾನು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ, ಬಿಟ್ಬಿಡಿ ಅವ್ರಿಗೆ. ಯಾಕಂದ್ರೆ ಇಲ್ಲಿ ಮುಳುವ ಇಲ್ಲೇ ಬಂದು ಮಾತಾಡ್ಬೇಕಂತಿತ್ತು ನನಗೆ. ಆಮೇಲೆ 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 ಮಳೆ ದುಡ್ಡು ನಾವು ಕೊಡ್ತೀವಿ. ಫೋಟೋ ನರೇಂದ್ರ ಮೋದಿ ಫೋಟೋ ಹಾಕೊಂಡು ಅವ್ರು ನಿಮ್ಮ ಪ್ರಚಾರಕ್ಕೆ ಕಳಿಸ್ತಾ ಇದ್ದಾರೆ. ಇದು ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳು. ಅದರಿಂದ ಇವತ್ತು ಈ ರಾಜ್ಯದಲ್ಲಿ ಯಾವ ನರೇಂದ್ರ ಮೋದಿ ಅವರು ಈ ನಾಡಿಗೆ ಅನ್ಯಾಯ ಮಾಡಿದ್ದಾರೆ. ಇವತ್ತು ಅಲಮಟ್ಟಿ ಬಗ್ಗೆ ನಿನ್ನೆ ಬಾಗಲಕೋಟೆಯಲ್ಲಿ ಭಾಷಣ ಮಾಡ್ತಾರೆ. 5 ವರ್ಷ ಅಲಮಟ್ಟಿಗೆ ಯಾತಕ್ಕೆ ನೀವು ತೀರ್ಮಾನ ಕೊಡ್ಲಿಲ್ಲ, ಯಾತಕ್ಕೆ ಇವತ್ತು ಗೌರ್ಮೆಂಟ್ ನೋಟಿಫಿಕೇಶನ್ ನೀವು ಮಾಡಲಿಲ್ಲ. ಇವತ್ತು ನಾವು ಆ ನೀರನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಮಹದಾಯಿ ನೀರಿನ ಯೋಜನೆಯ ಒಂದು ರಾಜ್ಯದಲ್ಲಿ ಇವತ್ತು ಕೊಟ್ಟಂತ ತೀರ್ಪೇನಿದೆ ಟ್ರಿಬ್ಯುನಲ್. ಇವತ್ತು ಗೌರ್ಮೆಂಟ್ ನೋಟಿಫಿಕೇಶನ್ ನೀವು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರೆ
ನಾವು ಒಂದು ಇಂಚು ಮುಂದಕ್ಕೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡದೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಬಿಜೆಪಿಯ ಪಕ್ಷ ನರೇಂದ್ರ ಮೋದಿ ಅವರನ್ನ ನೀವು ಬೆಂಬಲಿಸ್ತೀರಾ ಯೋಚನೆಯನ್ನು ಮಾಡಿ. ಇವತ್ತು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗಳಿಗೆ ಸನ್ಮಾನ್ಯ ದೇವೇಗೌಡರು ಅವತ್ತು 1996ರಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಿದ್ರಿ. ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ 2 ಲೋಕಸಭಾ ಕ್ಷೇತ್ರವನ್ನ ಅವತ್ತು ದೇವೇಗೌಡರ ನೇತೃತ್ವದ ಸರ್ಕಾರಕ್ಕೆ ತಾವು ಆಶೀರ್ವಾದ ಮಾಡಿದ್ರಿ. ನಿಮ್ಮ ಆಶೀರ್ವಾದದಿಂದ ಸನ್ಮಾನ್ಯ ದೇವೇಗೌಡರ ಪ್ರಧಾನಮಂತ್ರಿಗಳಾದರು. ಅವರು ಅವತ್ತು ತೆಗೆದುಕೊಂಡಂತ ಮೊದಲನೇ ನಿರ್ಧಾರ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸುಮಾರು ಅಪ್ಪರ್ ಕೃಷ್ಣ ಯೋಜನೆಗಳಿಗೆ 7,000 ಕೋಟಿಗೂ ಹೆಚ್ಚಿನ ಹಣವನ್ನು ಬಂದಂತದ್ದೇನಿದೆ. ಇವತ್ತು ನರೇಂದ್ರ ಮೋದಿ ಅವರು ಆ ಕಾರ್ಯಕ್ರಮವನ್ನು ನಿಲ್ಲಿಸಿದ್ದಾರೆ. 1 ನಯಾ ಪೈಸಾ ಇವತ್ತು ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಇದು ನರೇಂದ್ರ ಮೋದಿ ಅವರು ಈ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ. ಅದರಿಂದ ಇವತ್ತು AIBP ಅಂತಕ್ಕಂಥ ಒಂದು ಯೋಜನೆ ಇವತ್ತು ತಾವು ಯೋಜನೆಯನ್ನ ಮಾಡಿ ಇವತ್ತು ಹಿಂದಿನ ಕಾಂಗ್ರೆಸ್ನ ಸರ್ಕಾರದಲ್ಲಿ ಮತ್ತು ಇವತ್ತಿನ ಮೈತ್ರಿ ಸರ್ಕಾರದಲ್ಲಿ ರೈತರ ಸಾಲವನ್ನ ಮನ್ನಾ ಮಾಡತಕ್ಕಂಥ ಒಂದು ದಿಟ್ಟ ನಿರ್ಧಾರ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿದ್ದಾಗ 50,000 ರೂಪಾಯಿಗಳವರೆಗೆ ಸಹಕಾರಿ ಬ್ಯಾಂಕಿನ ಸಾಲವನ್ನ ಮನ್ನಾ ಮಾಡತಕ್ಕಂಥ ತೀರ್ಮಾನ ಮಾಡತಕ್ಕಂಥದ್ದೇನಿದೆ. ಇವತ್ತು ಈ ಮೈತ್ರಿ ಸರ್ಕಾರದಲ್ಲಿ ರಾಷ್ಟ್ರೀಕೃತ ಬ್ಯಾಂಕು ಮತ್ತು ಸಹಕಾರಿ ಬ್ಯಾಂಕಿನ ಸಾಲವನ್ನ ಮನ್ನಾ ಮಾಡತಕ್ಕಂಥ ತೀರ್ಮಾನವನ್ನ ಈ ರಾಜ್ಯದಲ್ಲಿ ನಾವೇನ್ ತೀರ್ಮಾನ ಮಾಡಿದ್ದೇವೆ. ಈ ಕ್ಷಣದವರೆಗೆ ವಿಜಯಪುರ ಜಿಲ್ಲೆಯ ರೈತ ಬಂಧುಗಳಿಗೆ ಸುಮಾರು 375 ಕೋಟಿ ಹಣ ಬಿಡುಗಡೆ ಮಾಡಿದ್ದೇವೆ. ರೈತ ಸಾಲ ಮನ್ನಾ ಯೋಜನೆಯಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇವತ್ತು ಹಣ ಈಗಾಗಲೇ ಬಂದಿದೆ. ಸಾಲ ಮನ್ನಾ ಯೋಜನೆ ಹಣ ಮುಂದಿನ ವರ್ಷದಲ್ಲಿ ನೀವು ಯಾವ ಒಂದು ಕೃಷಿಯನ್ನ ಪ್ರಾರಂಭ ಮಾಡ್ತೀರಿ. ಇವತ್ತು ಈ ರಾಜ್ಯದಲ್ಲಿ ನನ್ನ ರೈತ ಬೆಳೆಯತಕ್ಕಂತ ಪ್ರತಿಯೊಂದು ಬೆಳೆಯನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಲಿಕ್ಕೆ ನಿಮಗೆ ಸಾಗಾಣಿಕೆ ವೆಚ್ಚವನ್ನು ಸರ್ಕಾರವೇ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೇವೆ. ಈಗ ಅದಷ್ಟೇ ಅಲ್ಲ, ನೀವು ಬೆಳೆಯನ್ನ ತೆಗೆದುಕೊಂಡು ಮಾರುಕಟ್ಟೆಗೆ ಹೋದಾಗ ಬೆಲೆ ಕಡಿಮೆ ಇದೆ ಅಂತ ಹೇಳಿ ನೀವು 1 ತಿಂಗಳು 2 ತಿಂಗಳು ಗೋಡನ್ನಲ್ಲಿ ನಿಮ್ಮ ಬೆಳೆಯನ್ನ ಸಂರಕ್ಷಣೆ ಮಾಡಬೇಕು ಅಂದ್ರೆ ಆ ಗೋಡನ್ಗೆ ಕಟ್ಟಬೇಕಾದಂತ ಬಾಡಿಗೆ ಏನಿದೆ ಆ ಬಾಡಿಗೆ ಹಣವನ್ನು ಸರ್ಕಾರವೇ ನಿಮಗೆ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ಆದ್ರೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡತಕ್ಕಂತ ಮುಸಲ್ಮಾನ್ ಬಂಧುಗಳಿರಲಿ, ದಲಿತ ಸಮಾಜಗಳಿರಲಿ, ಹಿಂದುಳಿದ ವರ್ಗದ ಇವತ್ತು ಹೆಣ್ಣು ಮಕ್ಕಳು ಇವತ್ತು ಬೀದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು ಏನಿದ್ದೀರಿ, ನಿಮ್ಮಗಳಿಗೆ ಖಾಸಗಿಯವರ ಹತ್ರ ಹೆಚ್ಚಿನ ಬಡ್ಡಿ ಕೊಟ್ಟು ಸಾಲ ತೆಗೆದುಕೋಬೇಕಾಗಿಲ್ಲ. ಸರ್ಕಾರದ ಮುಖಾಂತರವೇ ಬಡವರ ಬಂಧು ಇರ್ತಕ್ಕಂಥ ಒಂದು ಯೋಜನೆಯನ್ನೇನು ಪ್ರಾರಂಭ ಮಾಡಿದ್ದೇವೆ. 1,000 ರೂಪಾಯಿಗಳಿಂದ 10,000 ರೂಪಾಯಿಗಳವರೆಗೆ ಬಡ್ಡಿ ರಹಿತವಾದಂತಹ ಒಂದು ಹಣವನ್ನ ಇವತ್ತು ಬೀದಿ ವ್ಯಾಪಾರಿಗಳಿಗೆ ಕೊಡ್ತಕ್ಕಂಥ ಮತ್ತೊಂದು ಯೋಜನೆಯನ್ನ ಈ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ಜಿಲ್ಲೆಯ ಹಲವಾರು ರಸ್ತೆಗಳ ಅಭಿವೃದ್ಧಿಗಿರಬಹುದು, ಶಾಲಾ ಕಟ್ಟಡಗಳಿಗಿರಬಹುದು, ನಿಮ್ಮ ಜಿಲ್ಲಾಸ್ಪತ್ರೆಯ ಮೇಲ್ದರ್ಜೆಗೆ ಏರಿಸತಕ್ಕಂಥ ಯೋಜನೆಗಳಿಗಿರಬಹುದು, ಹೀಗೆ ಹಲವಾರು ರೀತಿಯ ಕಾರ್ಯಕ್ರಮಗಳಿಗೆ ಸುಮಾರು 4,300 ಕೋಟಿ ರೂಪಾಯಿಗಳನ್ನ ಈ 10 ತಿಂಗಳಲ್ಲಿ ಸರ್ಕಾರದ ವತಿಯಿಂದ ಹಣವನ್ನು ನಾವು ಆಡಳಿತಾತ್ಮಕವಾದಂತಹ ಮಂಜೂರಾತಿಯನ್ನ ಕೊಟ್ಟು ಬಿಡುಗಡೆ ಮಾಡ್ತಾ ಇದ್ದೇವೆ. ಇದು ವಿಜಯಪುರ ಜಿಲ್ಲೆಯ ಜನತೆಯ ಅಭಿವೃದ್ಧಿಗೆ ಈ ಸರ್ಕಾರ ಬದ್ಧವಾಗಿದ್ದೇವೆ. ಬರೀ ರೈತರ ಸಾಲ ಮನ್ನಾ ಅಷ್ಟೇ ಅಲ್ಲ ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದಿರಿಗೆ, ಯುವಕರಿಗೆ ಮನವಿ ಮಾಡ್ತೇನೆ. ಡಾಕ್ಟರ್ ಸುನೀತಾ ದೇವಾನಂದ್ ಚೌಹಾಣ್ ಅವರು ವಿದ್ಯಾವಂತರಿದ್ದಾರೆ. ಇವತ್ತು ನಿಮ್ಮ ಪರವಾಗಿ ಪಾರ್ಲಿಮೆಂಟ್ ನಲ್ಲಿ ಧ್ವನಿ ಎತ್ತಿ ನಿಮ್ಮ ಪರವಾದಂತಹ ಸಮಸ್ಯೆಗಳನ್ನ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ಎಲ್ಲಾ ರೀತಿಯ ಒಂದು ವಿದ್ಯೆಯನ್ನ ಇವತ್ತು ಹೊಂದಿರತಕ್ಕಂಥ ಒಬ್ಬ ಮಹಿಳೆಯನ್ನ ತಾವು ಆಶೀರ್ವಾದ ಮಾಡಿ ಇವತ್ತು ಲೋಕಸಭೆಗೆ ಕಳಿಸಿದ್ರೆ ವಿಜಯಪುರದ ಹಲವಾರು ಸಮಸ್ಯೆಗಳಿಗೆ ಲೋಕಸಭೆಯಲ್ಲಿ ಉತ್ತರಗಳನ್ನು ದೊರಕಿಸಿಕೊಳ್ಳಲಿಕ್ಕೆ ಅನುಕೂಲಗಳಾಗ್ತದೆ ಅಂತಕ್ಕಂಥ ಒಂದು ಮನವಿಯನ್ನು ನಿಮ್ಮೆಲ್ಲರ ಮುಂದೆ सलस्तಕ್ಕಂಥ ಮುಖಾಂತರ लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। बेल आइकॉन दबाना ना भूलिएगा। धन्यवाद।